2 ಸಮುವೇಲನು ಅಧ್ಯಾಯ 14. ಅರಸನು ಅಬ್ಷಾಲೋಮನಿಗಾಗಿ ಹಂಬಲಿಸುತ್ತಿರುವುದನ್ನು ಚೆರೂಯಳ ಮಗನಾದ ಯೋವಾಬನು ತಿಳಿದು ತೆಕೋವದಿಂದ ಒಬ್ಬ ಬುದ್ಧಿವಂತೆಯಾದ ಸ್ತ್ರೀಯನ್ನು ಕರೆ ಕಳುಹಿಸಿ ಆಕೆಗೆ, ನೀನು ಪ್ರಿಯರನ್ನು ಕಳಕೊಂಡು ಬಹು ದಿವಸಗಳಿಂದ ಶೋಕ ಪಡುತ್ತಿರುವ ಸ್ತ್ರೀಯೋ ಎಂಬಂತೆ ಶೋಕ ವಸ್ತ್ರಗಳನ್ನು ಧರಿಸಿಕೊಂಡು ಎಣ್ಣೆ ಹಚ್ಚಿಕೊಳ್ಳದೆ ಅರಸನ ಬಳಿಗೆ ಹೋಗಿ ಈ ಮಾತುಗಳನ್ನು ಅವನಿಗೆ ಹೇಳು ಎಂದು ಆಜ್ಞಾಪಿಸಿ ಹೇಳಬೇಕಾದ ಮಾತುಗಳನ್ನು ಆಕೆಗೆ ಕಲಿಸಿಕೊಟ್ಟನು. ತೆಕೋವದ ಸ್ತ್ರೀಯು ಅರಸನ ಹತ್ತಿರ ಹೋಗಿ ಅವನ ಮುಂದೆ ನೆಲಕ್ಕೆ ಬಿದ್ದು, ಅರಸೇ, ರಕ್ಷಿಸು ಎಂದು ಕೂಗಿದಳು. ಅರಸನು, ನಿನಗೇನಾಯಿತು ಎಂದು ಆಕೆಯನ್ನು ಕೇಳಲು ಆಕೆಯು, ನಾನು ವಿಧವೆ, ಗಂಡನು ಸತ್ತು ಹೋಗಿದ್ದಾನೆ. ನಿನ್ನ ದಾಸಿಯಾದ ನನಗೆ 2 ಮಕ್ಕಳಿದ್ದರು. ಒಂದು ದಿವಸ ಅವರಿಬ್ಬರೂ ಹೊಲದಲ್ಲಿ ಜಗಳವಾಡಿದರು. ಅಲ್ಲಿ ಬಿಡಿಸುವವರಾರೂ ಇರಲಿಲ್ಲವಾದ್ದರಿಂದ ಒಬ್ಬನು ಇನ್ನೊಬ್ಬನನ್ನು ಹೊಡೆದು ಕೊಂದನು. ಈಗ ನೋಡು, ಸಂಬಂಧಿಕರೆಲ್ಲ ನಿನ್ನ ದಾಸಿಯಾದ ನನಗೆ ವಿರೋಧವಾಗಿ ಎದ್ದು, ತಮ್ಮನನ್ನು ಕೊಂದವನೆಲ್ಲಿ? ಅವನನ್ನು ನಮಗೆ ಒಪ್ಪಿಸು. ತಮ್ಮನ ಪ್ರಾಣಕ್ಕಾಗಿ ಅವನ ಪ್ರಾಣವನ್ನು ತೆಗೆದುಬಿಟ್ಟು ನಿನ್ನನ್ನು ಬಾಧ್ಯಸ್ಥನಿಲ್ಲದ ಹಾಗೆ ಮಾಡಿಬಿಡುತ್ತೇವೆ ಅನ್ನುತ್ತಾರೆ. ಹೀಗೆ ಅವರು ನನಗುಳಿದಿರುವ ಒಂದು ಕೆಂಡವನ್ನೂ ಆರಿಸಿಬಿಟ್ಟು ನನ್ನ ಗಂಡನ ಹೆಸರನ್ನೂ ಸಂತಾನವನ್ನೂ ಭೂಲೋಕದ ಮೇಲಿನಿಂದ ಅಳಿಸಬೇಕೆಂದಿದ್ದಾರೆ ಎಂದು ಉತ್ತರ ಕೊಟ್ಟಳು. ಆಗ ಅರಸನು, ಮನೆಗೆ ಹೋಗು, ನಿನ್ನ ವಿಷಯದಲ್ಲಿ ಆಜ್ಞಾಪಿಸುತ್ತೇನೆ ಎಂದು ಹೇಳಿದ್ದಕ್ಕೆ ಆ ತೆಕೋವದ ಸ್ತ್ರೀಯು, ಅರಸನೇ, ಒಡೆಯನೇ, ಅಪರಾಧವು ನನ್ನ ಮೇಲೆಯೂ ನನ್ನ ಕುಟುಂಬದ ಮೇಲೆಯೂ ಇರಲಿ. ಅರಸನಿಗೂ ಅವನ ಸಿಂಹಾಸನಕ್ಕೂ ದೋಷ ಹತ್ತದಿರಲಿ ಅಂದಳು. ಅರಸನು ಆಕೆಗೆ, ಹಾಗೆ ಅಂದವರನ್ನು ನನ್ನ ಬಳಿಗೆ ಕರಕೊಂಡು ಬಾ, ಅವರು ನಿನ್ನನ್ನು ಮುಟ್ಟದಂತೆ ಮಾಡುತ್ತೇನೆ ಅಂದನು. ಆಗ ಆ ಸ್ತ್ರೀಯು, ಸಮೀಪ ಬಂಧುವು ನನ್ನ 2ನೇ ಮಗನನ್ನು ಕೊಂದು ನನ್ನನ್ನು ಪೂರ್ಣವಾಗಿ ಹಾಳು ಮಾಡದಂತೆ ಅರಸನು ತಾನಾಗಿ ನೋಡಿಕೊಳ್ಳುವನೆಂಬುದಾಗಿ ನನ್ನ ದೇವರಾದ ಯೆಹೋವನ ಮೇಲೆ ಆಣೆಯಿಟ್ಟು ಪ್ರಮಾಣ ಮಾಡಬೇಕು ಎಂದು ಬೇಡಿಕೊಂಡಳು. ಅದಕ್ಕೆ ಅರಸನು, ಯೆಹೋವನಾಣೆ, ನಿನ್ನ ಮಗನ ಕೂದಲುಗಳಲ್ಲಿ ಒಂದನ್ನೂ ನೆಲಕ್ಕೆ ಬೀಳಗೊಡುವುದಿಲ್ಲ ಎಂದು ಹೇಳಿದನು. ಆಗ ಸ್ತ್ರೀಯು, ನನ್ನ ಒಡೆಯನಿಗೆ ಇನ್ನೊಂದು ಮಾತನ್ನು ಹೇಳಿಕೊಳ್ಳುವುದಕ್ಕೆ ಅಪ್ಪಣೆಯಾಗಲಿ ಅನ್ನಲು ಅರಸನು, ಹೇಳು ಅಂದನು. ಆಕೆಯು, ಅರಸನು ಈ ತೀರ್ಪು ಕೊಟ್ಟದ್ದರಿಂದ ತನ್ನನ್ನೇ ಅಪರಾಧಿಯೆಂದು ನಿರ್ಣಯಿಸಿದ ಹಾಗಾಯಿತು. ಅವನು ತಳ್ಳಲ್ಪಟ್ಟವನನ್ನು ಸೇರಿಸಿಕೊಳ್ಳಲೊಲ್ಲದೆ ಹೋಗುವುದರಿಂದ ದೇವಪ್ರಜೆಗೆ ವಿರೋಧವಾಗಿ ಅದೇ ಆಲೋಚನೆ ಮಾಡಿದ ಹಾಗಾಯಿತು. ಅರಸನು ಹೀಗೇಕೆ ಮಾಡಬೇಕು? ನಾವು ಸಾಯುವವರು, ನೆಲದ ಮೇಲೆ ಚೆಲ್ಲಲ್ಪಟ್ಟು ತಿರುಗಿ ಕೂಡಿಸಲ್ಪಡಲಾರದ ನೀರಿನಂತಿದ್ದೇವೆ. ಮನುಷ್ಯರ ಪ್ರಾಣವನ್ನು ತೆಗೆಯುವುದಕ್ಕೆ ದೇವರಿಗೆ ಇಷ್ಟವಿಲ್ಲ. ತಳ್ಳಲ್ಪಟ್ಟವನು ತಿರುಗಿ ತನ್ನ ಬಳಿಗೆ ಬರುವ ಹಾಗೆ ಆತನು ಸದುಪಾಯಗಳನ್ನು ಕಲ್ಪಿಸುವವನಾಗಿರುತ್ತಾನೆ. ಅದಿರಲಿ, ಜನರು ನಿನ್ನ ಸೇವಕಿಯಾದ ನನ್ನನ್ನು ಹೆದರಿಸಿದ್ದರಿಂದ ನಾನು ಈ ಸಂಗತಿಯನ್ನು ಅರಸನಿಗೆ ತಿಳಿಸಿದರೆ ಅವನು ತನ್ನ ಸೇವಕಿಯ ಬಿನ್ನಹವನ್ನು ಲಾಲಿಸಾನು ಎಂದುಕೊಂಡು ನನ್ನ ಒಡೆಯನಾದ ಅರಸನಿಗೆ ಇದನ್ನು ತಿಳಿಸುವುದಕ್ಕೆ ಬಂದೆನು. ಅರಸನು ತನ್ನ ಸೇವಕಿಯಾದ ನನ್ನ ಬಿನ್ನಹವನ್ನು ಲಾಲಿಸಿ ನನ್ನನ್ನೂ ನನ್ನ ಮಗನನ್ನೂ ದೇವರ ಸ್ವಾಸ್ಥ್ಯದಿಂದ ತೆಗೆದುಹಾಕಬೇಕೆಂದಿರುವವರ ಕೈಗೆ ಸಿಕ್ಕದಂತೆ ತಪ್ಪಿಸಿ ರಕ್ಷಿಸುವನೆಂದು ನಂಬಿಕೊಂಡಿದ್ದೇನೆ. ನನ್ನ ಒಡೆಯನಾದ ಅರಸನ ಮಾತು ಸಮಾಧಾನಕ್ಕೆ ಕಾರಣವಾಗುವುದೆಂದು ನೆನೆಸಿ ನಿನ್ನ ದಾಸಿಯಾದ ನಾನು ಬಂದೆನು. ನ್ಯಾಯಾನ್ಯಾಯಗಳನ್ನು ಕಂಡು ಹಿಡಿಯುವುದರಲ್ಲಿ ನನ್ನ ಒಡೆಯನಾದ ಅರಸನು ದೇವದೂತನಂತಿರುತ್ತಾನೆ. ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರಲಿ ಅಂದಳು. ಆಗ ಅರಸನು ಆ ಸ್ತ್ರೀಗೆ, ನಾನು ನಿನ್ನನ್ನು ಒಂದು ಮಾತು ಕೇಳಬೇಕೆಂದಿರುತ್ತೇನೆ, ನೀನು ಅದನ್ನು ಮರೆಮಾಡದೆ ತಿಳಿಸಬೇಕು ಎಂದು ಹೇಳಲು ಆಕೆಯು, ಅರಸನ ಅಪ್ಪಣೆಯಾಗಲಿ ಎಂದು ಉತ್ತರ ಕೊಟ್ಟಳು. ಅರಸನು, ಈ ಕಾರ್ಯದಲ್ಲಿ ಯೋವಾಬನ ಕೈಯಿರುತ್ತದಲ್ಲವೋ ಎಂದು ಕೇಳಿದನು. ಅದಕ್ಕೆ ಸ್ತ್ರೀಯು, ಅರಸನ ಜೀವದಾಣೆ, ಅರಸನು ಒಂದು ಮಾತು ಹೇಳಿದರೆ ನಾವು ತಪ್ಪಿಸಿಕೊಂಡು ಎಡಕ್ಕಾಗಲಿ ಬಲಕ್ಕಾಗಲಿ ಜಾರಿಕೊಳ್ಳುವುದಕ್ಕೆ ಆಗುವುದಿಲ್ಲ. ನಿನ್ನ ದಾಸಿಯಾದ ನನ್ನನ್ನು ಪ್ರೇರಿಸಿ ಈ ಎಲ್ಲ ಮಾತುಗಳನ್ನು ನನಗೆ ಕಲಿಸಿಕೊಟ್ಟವನು ನಿನ್ನ ಸೇವಕನಾದ ಯೋವಾಬನೇ ಹೌದು. ಅಬ್ಷಾಲೋಮನ ವಿಷಯವನ್ನು ರೂಪಾಂತರಪಡಿಸುವುದಕ್ಕೋಸ್ಕರ ನಿನ್ನ ಸೇವಕನಾದ ಯೋವಾಬನೇ ಇದನ್ನು ಮಾಡಿದನು. ನನ್ನ ಒಡೆಯನು ದೇವದೂತನಂಥ ಜ್ಞಾನಿಯು, ಅವನು ಭೂಲೋಕದಲ್ಲಿ ನಡೆಯುವುದನ್ನೆಲ್ಲ ತಿಳುಕೊಳ್ಳುವನು ಎಂದು ಉತ್ತರ ಕೊಟ್ಟಳು.
ಅನಂತರ ಅರಸನು ಯೋವಾಬನಿಗೆ, ನೀನು ಕೇಳಿಕೊಂಡದ್ದನ್ನು ಅನುಗ್ರಹಿಸಿದ್ದೇನೆ. ಹೋಗಿ ಯೌವನಸ್ಥನಾದ ಅಬ್ಷಾಲೋಮನನ್ನು ಕರಕೊಂಡು ಬಾ ಅಂದನು. ಆಗ ಯೋವಾಬನು ನೆಲಕ್ಕೆ ಬಿದ್ದು ನಮಸ್ಕರಿಸಿ ಅರಸನನ್ನು ಹರಸಿ, ಅರಸನೇ, ನನ್ನ ಒಡೆಯನೇ, ನೀನು ನಿನ್ನ ಸೇವಕನಾದ ನನ್ನ ಬಿನ್ನಹವನ್ನು ಲಾಲಿಸಿದ್ದರಿಂದ ನಿನ್ನ ದೃಷ್ಟಿಯಲ್ಲಿ ನನಗೆ ದಯೆ ದೊರಕಿತೆಂದು ಈಗ ಗೊತ್ತಾಯಿತು ಎಂದು ಹೇಳಿ ಎದ್ದು ಗೆಷೂರಿಗೆ ಹೋಗಿ ಅಬ್ಷಾಲೋಮನನ್ನು ಯೆರೂಸಲೇಮಿಗೆ ಕರಕೊಂಡು ಬಂದನು. ಆದರೆ ಅರಸನು, ಅಬ್ಷಾಲೋಮನು ತನ್ನ ಮನೆಗೆ ಹೋಗಲಿ, ಅವನು ನನ್ನ ಮುಖವನ್ನು ನೋಡಬಾರದು ಎಂದು ಆಜ್ಞಾಪಿಸಿದ್ದರಿಂದ ಅವನು ತನ್ನ ಮನೆಗೆ ಹೋದನು. ಅರಸನ ಮುಖವನ್ನು ನೋಡಲಿಲ್ಲ. ಸೌಂದರ್ಯದಲ್ಲಿ ಅಬ್ಷಾಲೋಮನಂತೆ ಹೆಸರುಗೊಂಡ ಪುರುಷನು ಇಸ್ರಾಯೇಲ್ಯರಲ್ಲಿ ಒಬ್ಬನೂ ಇರಲಿಲ್ಲ. ಅವನಲ್ಲಿ ಅಂಗಾಲಿನಿಂದ ನಡುನೆತ್ತಿಯವರೆಗೆ ಒಂದು ದೋಷವಾದರೂ ಇರಲಿಲ್ಲ. ಅವನು ತಲೆಗೂದಲು ಬಹುಭಾರವಾಗುವುದರಿಂದ ಪ್ರತಿ ವರ್ಷದ ಅಂತ್ಯದಲ್ಲಿ ಬೋಳಿಸಿಕೊಳ್ಳುವನು. ಆಗ ಅವನ ಕೂದಲು ಸರಕಾರಿ ತೂಕದ ಪ್ರಕಾರ 200 ರೂಪಾಯಿ ತೂಕವಾಗುತ್ತಿತ್ತು. ಅವನಿಗೆ 3 ಮಂದಿ ಗಂಡು ಮಕ್ಕಳು, ಒಬ್ಬ ಮಗಳೂ ಇದ್ದರು. ಮಗಳ ಹೆಸರು ತಾಮಾರ್. ಈಕೆಯು ಬಹು ಸುಂದರಿಯಾಗಿದ್ದಳು. ಅಬ್ಷಾಲೋಮನು ಅರಸನ ಮೋರೆಯನ್ನು ನೋಡದೆ 2 ವರ್ಷ ಯೆರೂಸಲೇಮಿನಲ್ಲಿ ವಾಸವಾಗಿದ್ದ ನಂತರ ಒಂದು ದಿವಸ ಅವನು ಅರಸನ ಬಳಿಗೆ ಕಳುಹಿಸುವುದಕ್ಕಾಗಿ ಯೋವಾಬನನ್ನು ಕಳುಹಿಸಿದನು. ಆದರೆ ಯೋವಾಬನು ಬರಲಿಲ್ಲ. 2ನೆಯ ಸಾರಿ ಕಳುಹಿಸಿದರೂ ಅವನು ಬರಲಿಲ್ಲ. ಆದದರಿಂದ ಅಬ್ಷಾಲೋಮನು ತನ್ನ ಸೇವಕರಿಗೆ, ನೋಡಿರಿ, ಸಮೀಪದಲ್ಲಿಯೇ ಯೋವಾಬನ ಜವೆಗೋದಿ ಹೊಲವುಂಟಲ್ಲ, ಹೋಗಿ ಅದಕ್ಕೆ ಬೆಂಕಿ ಹಚ್ಚಿರಿ ಎಂದು ಆಜ್ಞಾಪಿಸಿದನು. ಅವರು ಹಾಗೆಯೇ ಮಾಡಿದರು. ಆಗ ಯೋವಾಬನು ಅಬ್ಷಾಲೋಮನ ಮನೆಗೆ ಹೋಗಿ, ನಿನ್ನ ಸೇವಕರು ನನ್ನ ಹೊಲಕ್ಕೆ ಬೆಂಕಿ ಹಚ್ಚಿದ್ದೇಕೆ ಎಂದು ಅವನನ್ನು ಕೇಳಲು, ಅಬ್ಷಾಲೋಮನು ಅವನಿಗೆ, ನಾನು ಗೆಷೂರಿನಿಂದ ಇಲ್ಲಿಗೆ ಬಂದದ್ದೇಕೆ? ಅಲ್ಲೇ ಇದ್ದರೆ ಒಳ್ಳೆಯದಾಗುತ್ತಿತ್ತಲ್ಲವೋ ಎಂದು ನಿನ್ನ ಮುಖಾಂತರ ಅರಸನಿಗೆ ತಿಳಿಸುವುದಕ್ಕಾಗಿ ನಿನ್ನನ್ನು ಕಳುಹಿಸಿದೆನು. ನಾನು ಹೇಗೂ ಅರಸನ ಮೋರೆಯನ್ನು ನೋಡಬೇಕು. ನಾನು ಅಪರಾಧಿಯಾಗಿದ್ದರೆ ಅವನು ನನ್ನನ್ನು ಕೊಲ್ಲಿಸಲಿ ಅಂದನು. ಯೋವಾಬನು ಹೋಗಿ ಇದನ್ನು ಅರಸನಿಗೆ ತಿಳಿಸಿದಾಗ ಅರಸನು ಅಬ್ಷಾಲೋಮನನ್ನು ಕರೆಸಿದನು. ಅವನು ಅರಸನ ಬಳಿಗೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಅರಸನು ಅವನನ್ನು ಮುದ್ದಿಟ್ಟನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ದೇವರ ಅಮೂಲ್ಯವಾದ, ಉತ್ಕೃಷ್ಟವಾದ, ನಿತ್ಯವಾದ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳುವಂಥದ್ದು ಬಹಳ ಭಾಗ್ಯಕರವಾದದ್ದು. ಯಾಕಂತೇಳಿದರೆ ದೇವರ ವಾಕ್ಯ ನೋಡಿ, ದೇವರ ವಾಕ್ಯ ದೇವರ ಮನಸ್ಸು, ದೇವರ ವಾಕ್ಯ ದೇವರ ಚಿತ್ತ, ದೇವರ ವಾಕ್ಯ ದೇವರ ಪ್ರತಿಕ್ರಿಯೆ. ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಅದಕ್ಕೆ ದೇವರ ಪ್ರತಿಕ್ರಿಯೆ ದೇವರ ವಾಕ್ಯ. ದೇವರ ವಾಕ್ಯ ಬೆಳಕು, ದೇವರ ವಾಕ್ಯ ರೊಟ್ಟಿ, ದೇವರ ವಾಕ್ಯ ಸುತ್ತಿಗೆ, ದೇವರ ವಾಕ್ಯ ಜೇನುತುಪ್ಪ. ದೇವರ ವಾಕ್ಯ ಯೆರೆಮೀಯ 15ನೇ ಅಧ್ಯಾಯ, ನೆನಪಿಟ್ಕೊಳ್ಳಿಕ್ಕೆ ಈಸಿ. ಯೆರೆಮೀಯ 16ನೇ ವಚನದಲ್ಲಿ, ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡೇನು. ದೇವರ ವಾಕ್ಯ ಊಟ. ಸರಿ, ಭಾಳ ಜನರು ಊಟನೇ ಮಾಡದೆ ವಾರಕ್ಕೊಂದ್ಸರಿ ಊಟ, 2 ವಾರಕ್ಕೊಂದ್ಸರಿ ಊಟ ಮಾಡುವಂಥದ್ದು ಹೇಗಿರ್ಬೋದು? ದೇವರ ವಾಕ್ಯವನ್ನು ಕೂಡ ನಾವು ಅಪರೂಪವಾಗಿ ಓದುವಂಥದ್ದು, ಅಪರೂಪವಾಗಿ ಧ್ಯಾನಿಸುವಂಥದ್ದು, ಅಪರೂಪವಾಗಿ ಅಧ್ಯಯನ ಮಾಡುವಂಥದ್ದು, ಅಪರೂಪವಾಗಿ ಊಟ ಮಾಡಿದ ಹಾಗೆ. ಬನ್ನಿರಿ, ಇಂದಿನ ನಮ್ಮ ಅಧ್ಯಯನ 2ನೇ ಸಮುವೇಲನ ಗ್ರಂಥ, ದ ಸೆಕೆಂಡ್ ಬುಕ್ ಆಫ್ ಸ್ಯಾಮ್ಯುಯಲ್, ಚಾಪ್ಟರ್ 14ನೇ ಅಧ್ಯಾಯ. 2ನೇ ಸಮುವೇಲನ ಗ್ರಂಥ 14 ನೋಡಿಕೊಳ್ಳೋದಕ್ಕೆ ಮುಂಚಿತವಾಗಿ 13ನೇ ಅಧ್ಯಾಯದಲ್ಲಿ ವಿಷಾದಕರವಾದಂಥ ಒಂದು ಘಟನೆ ದಾವಿದನ ಮನೆಯಲ್ಲಿ, ಕುಟುಂಬದಲ್ಲಿ ನಡೀತದೆ. ಈಗಾಗಲೇ ವಿಷಾದಕರವಾದಂಥ ಒಂದು ಘಟನೆ ದಾವಿದನ ಕುಟುಂಬದಲ್ಲಿ ಈಗಾಗಲೇ
2 ಸಮುವೇಲ 11ನೇ ಅಧ್ಯಾಯದಲ್ಲಿ ನಡೆದು ಹೋಯಿತು. ದಾವೀದನ ದುಷ್ಕೃತ್ಯ ಬೇಕೆಂದು ಅವನು ಬಹುಶಃ ಮಾಡಿರ್ಬೋದೇನೋ, ಯಾಕಂದರೆ ಅದನ್ನು ತೀರ್ಪು ಮಾಡಬಾರ್ದು. ಅದಕ್ಕೆ ಆ ಕೀರ್ತನೆಯಲ್ಲಿ ಒಂದು ವಾಕ್ಯ ಈ ರೀತಿಯಾಗಿ ಇದೆ, ಅದನ್ನು ಕೂಡ ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. ಕೀರ್ತನೆ 19ನೇ ಅಧ್ಯಾಯ, ಅದರಲ್ಲಿರುವಂಥ ವಾಕ್ಯ, ಈ ವಾಕ್ಯ ಈಗ ತಾನೇ ನನಗೆ ನೆನಪಿಗೆ ಬಂತು. ಅದರಲ್ಲಿ ಕೀರ್ತನೆಗಾರನು ಹೇಳುವಂಥ ಒಂದು ಪ್ರಾರ್ಥನೆ ಭಾಳ ವರ್ಷಗಳಿಂದ ನಾನು ಅದನ್ನು ಯೋಚಿಸಿದ್ದುಂಟು. ಅದು 13ನೇ ವಚನದಲ್ಲಿದೆ. ಕೀರ್ತನೆ 19:13, ಸಾಮ್ಸ್ 19 and verse 13. ಅದಲ್ಲದೆ ಬೇಕೆಂದು ಪಾಪ ಮಾಡದಂತೆ ನಿನ್ನ ದಾಸನನ್ನು ಕಾಪಾಡು. ಅಂಥ ಪಾಪಗಳು ನನ್ನನ್ನು ಆಳದಿರಲಿ, ಆಗ ನಾನು ತಪ್ಪಿಲ್ಲದವನಾಗಿ ಮಹಾದ್ರೋಹಕ್ಕೆ ಒಳಗಾಗೋದಿಲ್ಲ ಅಂತ ದಾವೀದನು ರಚಿಸಿದ ಕೀರ್ತನೆ ಅದು. ಆದ ಕಾರಣ 11ನೇ ಅಧ್ಯಾಯದಲ್ಲಿ ವ್ಯಭಿಚಾರ ಮತ್ತು ಕೊಲೆ ಎಂಬ ಪಾಪ ದಾವೀದನ ಕುಟುಂಬದಲ್ಲಿ ನಡೆದೋಯಿತು. 13ನೇ ಅಧ್ಯಾಯದಲ್ಲಿ ಕೂಡ ಅವನ ಮಕ್ಕಳು ಕೂಡ ಪಾಪ ಮಾಡುವಂಥ ಅನೈತಿಕವಾದಂಥ, ಸರಿಯಾಗಿ ಹೇಳಬೇಕಾದ್ರೆ ಮಾನಭಂಗ, ರೇಪ್ ಆದಂಥ ಒಂದು ಘಟನೆ 13ನೇ ಅಧ್ಯಾಯದಲ್ಲಿ ಇರುವಂಥದ್ದಾಗಿದೆ. ಅದರ ವಿಷಯದಲ್ಲಿ ದಾವೀದನಿಗೆ ಭಾಳ ಬೇಸರ ಆಗ್ತದೆ. ಆದರೆ ತಾಮರಳನ್ನು ಕೆಡಿಸಿದಂಥ ಅಮ್ನೋನನ್ನು, ಆ ತಾಮರಳ ಅಣ್ಣನಾದಂಥ ಅಬ್ಸಲೋಮನು 2 ವರ್ಷ ಕಾಯ್ತಾ ಇದ್ದು ಆನಂತರ ಮುಯಿಗೆ ಮುಯಿ ತೀರಿಸ್ತಾನೆ. ಹೌದು, ಅವನನ್ನು ಸಂಹಾರ ಮಾಡಿಬಿಡ್ತಾನೆ. ಅದನ್ನು ಕೇಳಿದ ಮೇಲೆ ದಾವೀದನಿಗೆ ಇನ್ನಷ್ಟು ದುಃಖವಾಗ್ತದೆ. ಯಾಕಂದರೆ ಈಗಾಗಲೇ ಒಂದರ ಮೇಲೆ ಒಂದು ದುಃಖಕರವಾದ ಸಂಗತಿಗಳು ಬರುವಂಥ ಸಂದರ್ಭದಲ್ಲಿ ಅದು ಸಹಿಸಲಿಕ್ಕೆ ಭಾಳ ಕಷ್ಟ. ಸರಣಿ ಸ್ಫೋಟ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ನಮ್ಮ ಜೀವನದಲ್ಲಿ ಅನೇಕ ಮಾನಸಿಕವಾದ ಸರಣಿ ಸ್ಫೋಟಗಳು, ಆತ್ಮಿಕವಾದ ಸರಣಿ ಸ್ಫೋಟಗಳು ಮತ್ತು ದೈಹಿಕವಾದ ಅಥವಾ ಆರ್ಥಿಕವಾದ ಸರಣಿ ಸ್ಫೋಟಗಳು, ಅಪಾರ್ಥತೆಗಳು, ಕೊರತೆಗಳು, ಇಕ್ಕಟ್ಟು ಇವೆಲ್ಲ ಬರುವಾಗ ಸಹಿಸಲಿಕ್ಕೆ ಕಷ್ಟ. ಯಾಕೆ ಕಷ್ಟ ಅಂತ ಹೇಳ್ತಿದ್ದೀನಿ? ಅಸಾಧ್ಯ ಅಲ್ಲ ಅಂತ ಹೇಳಲಿಕ್ಕೆ. ಯಾಕಂದರೆ 1 ಕೊರಿಂಥ 10:13ನಲ್ಲಿ ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗ ದೇವರು ಕೊಡ್ತಾನಂತೆ. ಇಲ್ಲಿ ಕೂಡ ನಾವು ಅದನ್ನೇ ನೋಡಬಹುದು. ಬಹಳಷ್ಟು ಕಷ್ಟಗಳು ದಾವೀದನ ಜೀವನದಲ್ಲಿ ಬಂದವು ಮತ್ತು ಅವನನ್ನು ಯೋನಾದಾಬನು, ದಾವೀದನ ಅಣ್ಣನಾದ ಶಿಮ್ಮನ ಮಗನು, ಈಗ ಚಿಕ್ಕಪ್ಪನಿಗೆ ಆದರಣೆಯನ್ನು ಕೊಡ್ತಾನೆ, ಕಾರಣವನ್ನು ಕೊಡ್ತಾನೆ, ಯಾಕೆ ಹೀಗಾಯಿತು ಎಂಬುದಕ್ಕೆ. 14ನೇ ಅಧ್ಯಾಯ ಒಂದು ರೂಪಾಂತರ ಸಂದೇಶ ಅಂತ ಹೇಳ್ಬೋದು. ಈಗಾಗಲೇ ಅಬ್ಷಲೋಮನು ಅಬ್ ಅಂಥೇಳಿದ್ರೆ ತಂದೆ, ಶಲೋಮ್ ಅಂದರೆ ಸಮಾಧಾನದ ತಂದೆ ಅಥವಾ ದೇವರನ್ನು ಸೂಚಿಸುವಂಥ ಹೆಸರದು. ತಂದೆ ಸಮಾಧಾನ ಕೊಡ್ತಾನೆ ಎಂಬ ಅರ್ಥ ಕೂಡ ಅದರಲ್ಲಿ ಬರುವಂಥದ್ದಾಗಿದೆ. ಅಂಥ ಒಂದು ಹೆಸರನ್ನು ಹೊಂದಿದಂಥ ಅಬ್ಷಲೋಮನು ಬಹುಶಃ ದಾವೀದನು ಆ ಹೆಸರು ಮಗನಿಗೆ ಇಟ್ಟಿರ್ಬೋದು ಅಂತ ಕಾಣ್ತದೆ. ಈಗ ಅಬ್ಸಲೋಮ್ ಅವನು ಈಗಾಗಲೇ 2 ವರ್ಷ ಕಾಯ್ತಾ ಇದ್ದು ಆ ಮುಯಿಗೆ ಮುಯಿ ತೀರಿಸ್ಕೊಳ್ತಾನೆ. ಈಗ ತಂದೆಯಿಂದ ದೇಶ ಬಿಟ್ಟು ಓಡೋಗ್ಬಿಟ್ಟು ಗೆಶೂರ್ ಅಂತ ಹೇಳಿದರೆ ಸೇತುವೆ ಅಂತ ಅರ್ಥ. ಸೇತುವೆ ಎಂಬ ಊರಿಗೆ ಓಡಿ ಹೋಗಿ ಅಲ್ಲಿನ ಅರಸನು ಮತ್ತು ಅಮ್ಮಿಹೂದನ ಮಗನೂ ಆದಂಥ ತಲ್ಮೈ ಬಗ್ಗೆ ಹೋಗಿ ಇರ್ತಾನ್ರಿ. ತಲ್ಮೈ ಅಂತ ಹೇಳಿದರೆ ಇಳಿಮೇಡು ಅಂತ ಹೇಳಿಬಿಟ್ಟು ಅಂಥ ಒಂದು ಸ್ಥಳದಲ್ಲಿ 3 ವರ್ಷ ಇರ್ತಾನೆ ಅಬ್ಸಲೋಮನು. ನಾನು ಈ ಬೈಬಲ್ ಅಧ್ಯಯನ ಮಾಡ್ತಾ ಇರುವಾಗ ಒಂದೊಂದು
ಅಧ್ಯಯನ ಮಾಡಿಕೊಳ್ಳುವಾಗ ಆಶ್ಚರ್ಯ ಏನಂದರೆ ತುಂಬ ಉದಾಹರಣೆಗಳು ದೇವರ ವಾಕ್ಯದಲ್ಲಿ ಇದೆ. ಒಂದೊಂದು ಪುಟಕ್ಕೂ ಸುಮಾರು 10 ಉದಾಹರಣೆಗಳು, 10 ದೃಷ್ಟಾಂತಗಳು ಇರುವಂಥದ್ದನ್ನು ಈಗ ತಾನೇ ಮೊದಲು ನಾನು ನೋಡಿರಲಿಲ್ಲ. ಆದರೆ ನಿಮ್ಮ ಜೊತೆಯಲ್ಲಿ ಸೇರಿ ನಾನು ಕೂಡ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳುವಾಗ ದೇವರು ಈ ಒಂದು ಆಶ್ಚರ್ಯವನ್ನು ತನ್ನ ವಾಕ್ಯದಿಂದ ತೋರಿಸುವವನಾಗಿದ್ದಾನೆ. ಇನ್ನೊಂದು ವಾಕ್ಯ ನನಗೆ ನೆನಪಿಗೆ ಬರ್ತಾ ಇದೆ. ಅದು ಕೀರ್ತನೆ 119ನೇ ಅಧ್ಯಾಯ 18ನೇ ವಚನದಲ್ಲಿ, ಯೆಹೋವನೇ ನನ್ನ ಕಣ್ಣು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವೆನು. ಹೌದು, ಒಂದೊಂದು ಪುಟದಲ್ಲಿಯೂ ಅದ್ಭುತ. ನನ್ನ ಸ್ನೇಹಿತರು ಒಬ್ಬರು ಬೆಂಗಳೂರಿನಲ್ಲಿದ್ದಾರೆ. ಅವರು ಈ ರೀತಿಯಾಗಿ ಹೇಳ್ತಿದ್ರು. ಅದು ಇವತ್ತು ಬೆಳಗ್ಗೆ ನನಗೆ ನೆನಪಿಗೆ ಬಂತು. ಅದೇನಂತ ಹೇಳಿದರೆ, ನೀನು ಬೈಬಲನ್ನು ಓದುವಾಗ ನೀನು ನಗಬೇಕು, ಇಲ್ಲದಿದ್ದರೆ ಅಳಬೇಕು ಅಂತ ಹೇಳ್ಬಿಟ್ಟು. ನಗಬೇಕು ಯಾಕೆಂದರೆ ಬಹಳಷ್ಟು ನಿಕ್ಷೇಪಗಳು ದೇವರ ವಾಕ್ಯದಲ್ಲಿದೆ. ಅದು ನಮ್ಗೆ ಸಿಗುವಾಗ ಸಂತೋಷವನ್ನು ಉಂಟು ಮಾಡ್ತದೆ. ದೇವರು ನಮ್ಮ ಜೊತೆಯಲ್ಲಿ ಮಾತನಾಡುವಾಗ ನಮಗೆ ಸಂತೋಷ ಉಂಟಾಗ್ತದೆ. ದೇವರೊಂದಿಗೆ ನಾವು ಲಿಂಕ್ ಮಾಡಿಕೊಳ್ಳುವಾಗ, ಕನೆಕ್ಟ್ ಮಾಡಿಕೊಳ್ಳುವಾಗ, ಸಂಪರ್ಕಿಸಿಕೊಳ್ಳುವಾಗ ನಮಗೆ ಸಂತೋಷ ಉಂಟಾಗ್ತದೆ. ನಗು ಎಂಬುದಾಗಿ ಅದರ ಅರ್ಥ. ದೇವ್ರ ವಾಕ್ಯ ಓದುವಾಗ ಯಾಕೆ ಅಳಬೇಕು? ಯಾಕಂದರೆ ದೇವರ ಪ್ರೀತಿ, ಆತನು ನಮ್ಮಂಥವ್ರನ್ನು ಕೂಡ ಕರುಣಿಸಿ ಕಟಾಕ್ಷಿಸಿ ಒಬ್ಬ ದೊಡ್ಡ ವ್ಯಕ್ತಿ, ಮಹಾನ್ ವ್ಯಕ್ತಿ, ವಿಶ್ವದಲ್ಲಿಯೇ ದೊಡ್ಡ ವ್ಯಕ್ತಿ ನಮ್ಮನ್ನು ಮಾತನಾಡಿಸಿ ನಮಗಾಗಿ ಏನಾದರೂ ಮಾಡಿದರೆ ಅದು ಕಣ್ಣೀರು ಬರುವಂಥದ್ದು, ಅಥವಾ ಆತನು ತಿದ್ದುವಾಗ, ಗದರಿಸುವಾಗ, ಮಾನಸಾಂತರ ಪಡುವಾಗ ನಮಗೆ ಕಣ್ಣೀರು ಬರ್ತದೆ ಎಂಬ ರೀತಿಯಲ್ಲಿ. ಸರಿ, ಅರಸನು ಅಬ್ಸಲೋಮನಿಗಾಗಿ ಹಂಬಲಿಸುತ್ತಿರುವಂಥದ್ದನ್ನು ಅವನ ದಾವೀದನ ಸಹೋದರಿಯ ಮಗನಾದ ಯೋವಾಬನು ತಿಳಿದು. 2 ಸಮುವೇಲ 14:1. ಯೋವಾಬನು ತಿಳಿದು. ಅಂದರೆ ಯೆಹೋವನು, ವಾಬ್ ಅಂತೇಳಿದ್ರೆ ಫಾದರ್ಡ್, ಯೆಹೋವನಿಂದ ಪೋಷಿಸಲ್ಪಟ್ಟವನು, ಪಿತೃವಾಗಿ ಕಾಪಾಡಲ್ಪಟ್ಟವನು ಎಂಬುದಾಗಿ. ಇವನು ತಿಳಿದು ಅಂತಿರುವಾಗ ನನಗೆ ಇಷ್ಟ ಆಯ್ತು ಅದು ಪದ. ಯಾಕಂತ ಹೇಳಿದರೆ, ಒಬ್ಬ ಜೊತೆ ಕೆಲಸದವರು ನಮ್ಮ ಹತ್ರ ಇದ್ದರೆ ನಮ್ಮನ್ನು ಅರ್ಥ ಮಾಡ್ಕೋಬೇಕು. ನಾವು ಹೇಳಿದ್ದೇನೆ ಅದೇ ರೀತಿಯಾಗಿ ಈ ವ್ಯಕ್ತಿ ಯೋವಾಬನು ತಿಳಿದು ಎಂಬುದಾಗಿ ಹೇಳುವಾಗ ದಾವೀದನ ಮನಸ್ಸನ್ನು ಅರ್ಥ ಮಾಡಿಕೊಂಡ್ರು. ತನ್ನ ಸಂಬಂಧಿಕನೇ ಆದರೂ ಅರಸನು ಕೂಡ ಅರ್ಥ ಮಾಡಿಕೊಂಡ್ರು. ಆದ ಕಾರಣ ಏನು ಮಾಡ್ತಾನೆ, ತೆಕೋವನಿಂದ ಒಬ್ಬ ಬುದ್ಧಿವಂತೆಯಾದ ಸ್ತ್ರೀಯನ್ನು ಕರ್ಕೊಂಬರ್ತಾನೆ. ತೆಕೋವ ಎಂಬ ಪದದ ಅರ್ಥ ತುತೂರಿ ಎಂಬುದಾಗಿ. ತುತೂರಿ ಊದುತ್ತಾರಲ್ವ, ಆ ಊದು ಅಥವಾ ತುತೂರಿ ಎಂಬ ಅರ್ಥ ಕೊಡುವಂಥದ್ದು ಈ ತೆಕೋವ ಎಂಬ ಪದದ ಅರ್ಥ. ಆ ಬುದ್ಧಿವಂತೆಯಾದ ಸ್ತ್ರೀಯನ್ನು ಕಳಿಸ್ಬಿಟ್ಟು, ನೀನು ನಿನಗೆ ಪ್ರಿಯರನ್ನು ಕಳ್ಕೊಂಡ ಬಹುದಿನಗಳಿಂದ ಶೋಕಿಸುತ್ತಿರುವ ಸ್ತ್ರೀಯ ಹಾಗೆ ನೀನು ಒಂದು ಆ್ಯಕ್ಟ್ ಮಾಡಬೇಕು. ಶೋಕ ವಸ್ತ್ರಗಳನ್ನು ಹಾಕಿಕೊಂಡು ರಾಜನ ಹತ್ರ ಬಂದು ನೀನು ಆ ರೀತಿಯಾಗಿ ನಟಿಸಬೇಕೆಂಬುದಾಗಿ ಹೇಳ್ಕೊಡ್ತಾನೆ. ಅದೇ ರೀತಿಯಾಗಿ ಬುದ್ಧಿವಂತೆಯಾದಂಥ ಒಬ್ಬ ಸ್ತ್ರೀಯನ್ನು ಕರ್ಕೊಂಡು ಬಂದು ಅರಸನ ಬಳಿಗೆ ಬರ್ತಾಳೆ. ಏನೇನು ರಾಜನ ಹತ್ರ ಮಾತಾಡಬೇಕೆಂಬುದನ್ನು ಯೋವಾಬನು ಮುಂಚಿತವಾಗಿ ಹೇಳ್ಕೊಟ್ಟಿರ್ತಾನೆ. ಅವನೇ ಸ್ಕ್ರಿಪ್ಟ್ ಮಾಡಿ ಕೊಟ್ಟಿರ್ತಾನೆ. ಆ ಡೈಲಾಗ್ಸನ್ನು, ಸಂಭಾಷಣೆ ಏನು ಮಾತಾಡಬೇಕು, ಹೇಗೆ ಎಲ್ಲ ಇವನೇ ಪ್ಲ್ಯಾನ್ ಮಾಡಿರ್ತಾನೆ, ಯೋಜನೆ ಮಾಡಿರ್ತಾನೆ. ಸರಿ, ಆ ತೆಕೋವದ ಸ್ತ್ರೀ ಅರಸನ ಹತ್ರ ಬಂದುಬಿಟ್ಟು, ಅರಸನೇ ರಕ್ಷಿಸು ಎಂಬುದಾಗಿ ಹೇಳ್ತಾಳೆ. ಅರಸೇ ರಕ್ಷಿಸು. ಆಗ ಅರಸನು, ನಿನಗೇನಾಯಿತು ಎಂಬುದಾಗಿ ಕೇಳಿದಾಗ, ನಾನು ವಿಧವೆ, ಗಂಡ ಸತ್ತು ಹೋಗಿದ್ದಾನೆ, ನನಗೆ 2 ಮಕ್ಕಳು. ಒಂದು ದಿವಸ 2 ಮಕ್ಕಳು ಹೊಲದಲ್ಲಿ ಜಗಳವಾಡಿದರು.
ಆದ ಕಾರಣ ಒಬ್ಬನು ಇನ್ನೊಬ್ಬನನ್ನು ಹೊಡೆದು ಕೊಂದು ಹಾಕಿದನು. ಈ ಒಂದು ಕಥೆ ನಿಜ ಅಲ್ಲ, ಆದರೆ ಈಕೆ ನಟಿಸಿಕೊಂಡು ಊಹಿಸಿಕೊಂಡು ಯೋವಾಬನು ಹೇಳಿದ ಹಾಗೆ ಹೇಳ್ತಿದ್ದಾಳೆ. ಯಾಕೆ ಅಂತ ಹೇಳಿದ್ರೆ ಇದು ದಾವೀದನ ಜೀವನದಲ್ಲಿ ನಡೆದಂಥದ್ದನ್ನು ಈ ರೀತಿಯಾಗಿ ರೂಪಾಂತರವಾಗಿ ಹೇಳ್ತಾ ಇರುವಂಥದ್ದು, ಇಂಡೈರೆಕ್ಟ್ ಆಗಿ, ಅನೇರವಾಗಿ, ಪರೋಕ್ಷವಾಗಿ ಹೇಳುವಂಥ ಮಾತಿತ್ತು. ಯಾಕಂದರೆ ದಾವೀದನಿಗೆ ಏನೋ ಒಂದು ತಿಳಿಸ್ಬೇಕು ಎಂಬುದಕ್ಕೆ ಈ ರೀತಿಯಾಗಿ ಯೋವಾಬನು ತಿಳ್ಕೊಂಡು ಮಾಡಿದಂಥ ಒಂದು ವಿಷಯ. ಸರಿ, ಒಬ್ಬ ಮಗ ಇನ್ನೊಬ್ಬನು ಕೊಂದು ಹಾಕಿದನಂತ ವಿಧವೆ ಹೇಳ್ತಾಳೆ. ಅದು ಆ್ಯಕ್ಚುಲಿ ನಿಜಕ್ಕೂ ನಡೆದಂಥದ್ದು ಏನಂತ ಹೇಳಿದ್ರೆ, ದಾವೀದನ ಮಗನಾದ ಅಬ್ಸಲೋಮನು ಯಾವ ರೀತಿಯಾಗಿ ಅಮ್ನೋನನನ್ನು ಕೊಂದು ಹಾಕಿದನಲ್ಲ, ಆ ಒಂದು ವಿಷಯವನ್ನು ಇಂಡೈರೆಕ್ಟಾಗಿ ಈಕೆ ತಗೊಂಡ್ಬರ್ತಿದ್ದಾಳೆ. ಸರಿ, ಈಗ ನೋಡು, ಸಂಬಂಧಿಕರೆಲ್ಲ ನಿನ್ನ ದಾಸಿಯಾದ ನನಗೆ ವಿರೋಧವಾಗಿ ಎದ್ದು, ರಿಲೇಟಿವ್ಸ್ ಎಲ್ಲ ಎದ್ದು, ತಮ್ಮನನ್ನು ಕೊಂದವನೆಲ್ಲಿ, ಅವನನ್ನು ನಮಗೆ ಒಪ್ಪಿಸು, ತಮ್ಮನ ಪ್ರಾಣಕ್ಕಾಗಿ ಅವನ ಪ್ರಾಣವನ್ನು ತೆಗೆದುಬಿಟ್ಟು ನಿನ್ನನ್ನು ಬಾಧ್ಯಸ್ಥನಿಲ್ಲದ ಹಾಗೆ ಮಾಡಿಬಿಡ್ತೇವೆ ಅಂತ ರಿಲೇಟಿವ್ಸ್ ಎಲ್ಲ ಹೇಳ್ತಾ ಇದ್ದಾರೆ. ಹೀಬ್ರೂ ಸಂಪ್ರದಾಯದಲ್ಲಿ ಅಥವಾ ಇಬ್ರಿಯರ ಒಂದು ಕಲಾಚಾರದಲ್ಲಿ ಅಥವಾ ಯಹೂದಿಗಳ ಒಂದು ಆಚಾರ, ನೇಮ, ನಿಷ್ಠೆ, ಸಂಸ್ಕೃತಿ, ಇವುಗಳಲ್ಲಿ ಪದ್ಧತಿ, ಇವುಗಳಲ್ಲಿ ಈ ಒಂದು ಸಂತತಿ ಅದು ಹಾಗೇ ಹೋಗದೆ ಮುಂದುವರಿಯುವಂಥದ್ದು ಭಾಳ ಪ್ರಾಮುಖ್ಯ. ನನಗೆ ಬೈಬಲ್ನಲ್ಲಿ ಓದಿದಾಗ ಆಶ್ಚರ್ಯವಾದಂಥದ್ದು ಏನಂದರೆ, ಮೊದಲು ಭಾಳ ಬೋರ್ ಆಗ್ತಿತ್ತು, ಈಗ ಆಶ್ಚರ್ಯ ಆಗ್ತಾ ಇದೆ. ಅದೇನೆಂದರೆ ಬಹಳಷ್ಟು ಹೆಸರುಗಳು, ಬಹಳಷ್ಟು. ಉದಾಹರಣೆಗೆ ಮತ್ತಾಯ 1ರಲ್ಲಿ ಅಬ್ರಹಾಮನು ಇಸಾಕನನ್ನು ಪಡೆದನು, ಇಸಾಕ್ ಯಾಕೋಬನ ಪಡೆದನು, ಯಾಕೋಬನಂತೆ ಇದೇ ರೀತಿಯಾಗಿ ಬಹಳಷ್ಟು ತಲೆಮಾರುಗಳು, ವಂಶಾವಳಿ ಇರುವಂಥದ್ದನ್ನು ನೋಡುವಾಗ ಯಾಕಪ್ಪ ಇಂಥ ಹೆಸರುಗಳು ಅಂತ. ಯಾಕಂದರೆ ಇಬ್ರಿಯರಿಗೆ ಹೆಸರುಗಳು, ತಲೆಮಾರುಗಳು, ವಂಶಾವಳಿ ಬಹಳ ಪ್ರಾಮುಖ್ಯ. ಅದೇ ರೀತಿಯಾಗಿ ಇಲ್ಲಿ ಕೂಡ ಅರಸನೇ ನನ್ನ ಗಂಡನ ಹೆಸರನ್ನು, ಸಂತಾನವನ್ನು ಭೂಲೋಕದ ಮೇಲಿಂದ ಅಳಿಸಬೇಕಂತಿದ್ದಾರೆ ನನ್ನ ರಿಲೇಟಿವ್ಸ್ ಎಂಬುದಾಗಿ ಸಂಬಂಧಿಕರಂತ ಹೇಳಿದಾಗ ಏನು ನಮಗೆ ನೆನಪು ಬರ್ತದೆ? ರೂತಳ ಗ್ರಂಥ ನೆನಪು ಬರ್ತದೆ. ಯಾಕಂತ ಹೇಳಿದರೆ ಅಲ್ಲಿ ಒಂದು ಮೇನ್ ಥೀಮ್ ರೂತಳ ಗ್ರಂಥದಲ್ಲಿ ಏನಂದರೆ ಸಮೀಪ ಬಂಧು. ಅದೇ ಪದ ಇಲ್ಲಿ ಬರುವಂಥದ್ದನ್ನು ಈ ವಿಧವೆ ಸ್ತ್ರೀಯಂತೆ ನಟಿಸ್ತಾಳಲ್ಲ, ಈ ಬುದ್ಧಿವಂತೆಯಾದ ಹೆಂಗಸು ಅಥವಾ ಸ್ತ್ರೀ, ಆಕೆ ಮಾತಿನಲ್ಲಿನೇ 14ನೇ ಅಧ್ಯಾಯ 2ನೇ ಸಮುವೇಲ ಮತ್ತು 11ನೇ ವಚನದಲ್ಲಿ ಆಗ ಸ್ತ್ರೀಯು ಸಮೀಪ ಬಂಧುವು ನನ್ನ 2ನೇ ಮಗನನ್ನು ಕೊಂದು ನನ್ನನ್ನು ಪೂರ್ಣವಾಗಿ ಹಾಳು ಮಾಡದಂತೆ ಅರಸನು ತಾನಾಗಿಯೇ ಸಹಾಯ ಮಾಡಬೇಕಂತ ಹೇಳಿದಾಗ ಕಡೆಗೆ ಇದ್ದಕ್ಕಿದ್ದಂತೆ ದಾವೀದನು ಹೇಳ್ತಾನೆ, ಇದರಲ್ಲಿ ಯೋವಾಬನ ಕೈ ಇದೆಯಾ, ಯೋವಾಬನ ಕೈವಾಡ ಇದೆಯಾ, ಅಥವಾ ಅವನೇನಾದರೂ ಕೈ ಹಾಕಿದ್ದಾನ ಅಂತ ಹೇಳಿದ ತಕ್ಷಣ ಆಕೆ ಒಪ್ಕೊಂಡ್ಬಿಡ್ತಾಳೆ, ಹೌದು ಯೋವಾಬನ ಕೈ ಇದರಲ್ಲಿ ಇದೆ, ಯೋವಾಬನೇ ಇದನ್ನೆಲ್ಲ ಹೇಳ್ಕೊಟ್ಟಿದ್ದು ಎಂಬುದಾಗಿ. ದಾವೀದನು ಆ್ಯಕ್ಟರ್. ಯಾಕಂದರೆ ಒಂದು ಸಾರಿ 1ನೇ ಸಮುವೇಲ 21ನೇ ಅಧ್ಯಾಯದಲ್ಲಿ ಹುಚ್ಚನಂತೆ ಆ್ಯಕ್ಟ್ ಮಾಡ್ತಾನೆ, ಜೊಲ್ಲು ಬಿಟ್ಕೊಂಡು ಆ್ಯಕ್ಟ್ ಮಾಡ್ತಾನೆ. ಆ ರೀತಿಯಾಗೆಲ್ಲ ನಟಿಸುವಂಥವನು ಮುಂದೆ ಯಾರೋ ನಟಿಸ್ಲಿಕ್ಕೆ ಬಂದಾಗ ಅದನ್ನು ಪತ್ತೆ ಹಚ್ಚಿಬಿಟ್ನು. ಆದ ಕಾರಣ ಯೋವಾಬನನ್ನು ಕರೆದುಬಿಟ್ಟು ಆತನು ಹೇಳ್ತಾನೆ, ಯೋವಾಬನೇ ಆಯಿತು, ನೀನು ಕೇಳಿಕೊಂಡದ್ದನ್ನು ಅನುಗ್ರಹಿಸಿದ್ದೇನೆ, ಆಯಿತು ಅಬ್ಸಲೋಮನ್ನು ಕರ್ಕೊಂಡು ಬಾ, ನೀನು ಅದನ್ನು ಅಬ್ಸಲೋಮನ್ನು ಕರೆಸಬೇಕು ಎಂಬುದನ್ನು ಈ ಬುದ್ಧಿವಂತಿ ಸ್ತ್ರೀಯಿಂದ ಒಂದು ಆ್ಯಕ್ಟಿಂಗ್ ಮಾಡಿ ಈ ರೀತಿ ಎಲ್ಲ ಹೇಳಿದ ಕಾರಣ ಅಬ್ಸಲೋಮನ್ನು ಕರ್ಕೊಂಬರ್ತಾರೆ. ಮತ್ತು ಆದರೆ ನನ್ನ ಮುಖ ನೋಡಬಾರ್ದು ಎಂಬುದಾಗಿ ಹೇಳಿಬಿಡ್ತಾನೆ. ಆದರೆ ಯಾಕೆ ನಾನು ಮುಖ ನೋಡಬಾರ್ದು ಅಂತ ಹೇಳಿಬಿಟ್ಟು ಬಂದು ತಂದೆಯೊಂದಿಗೆ ಸಮಾಧಾನ ಆಗಿಬಿಡ್ತಾನೆ ಅಬ್ಸಲೋಮನು. ಆ ರೀತಿಯಾಗಿ ಮುಕ್ತಾಯವಾಗ್ತದೆ 2ನೇ ಸಮುವೇಲ 14ನೇ ಅಧ್ಯಾಯ.
2 ಸಮುವೇಲ 14ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 14. Now Joab the son of Zeruiah perceived that the king's heart was toward Absalom, and Joab sent to Tekoa, and fetched thence a wise woman, and said unto her, I pray thee, feign thyself to be a mourner, and put on now mourning apparel, and anoint not thyself with oil, but be as a woman that had a long time mourned for the dead, and come to the king, and speak on this manner unto him. So Joab put the words in her mouth. And when the woman of Tekoa spake to the king, she fell on her face to the ground, and did obeisance, and said, Help, O king. And the king said unto her, What aileth thee? And she answered, I am indeed a widow woman, and mine husband is dead. And thy handmaid had 2 sons, and they 2 strove together in the field, and there was none to part them, but the one smote the other, and slew him. And behold, the whole family is risen against thine handmaid, and they said, Deliver him that smote his brother, that we may kill him for the life of his brother whom he slew, and we will destroy the heir also, and so they shall quench my coal which is left, and shall not leave to my husband neither name nor remainder upon the earth. And the king said unto the woman, Go to thine house, and I will give charge concerning thee. And the woman of Tekoa said unto the king, My lord, O king, the iniquity be on me, and on my father's house, and the king and his throne be guiltless. And the king said, Whosoever saith aught unto thee, bring him to me, and he shall not touch thee any more. Then said she, I pray thee, let the king remember the Lord thy God, that thou wouldest not suffer the revengers of blood to destroy any more, lest they destroy my son. And he said, As the Lord liveth, there shall not one hair of thy son fall to the earth. Then the woman said, Let thine handmaid, I pray thee, speak one word unto my lord the king. And he said, Say on. And the woman said, Wherefore then hast thou thought such a thing against the people of God? For the king doth speak this thing as one which is faulty, in that the king doth not fetch home again his banished. For we must needs die, and are as water split on the ground, which cannot be gathered up again. Neither doth God respect any person, yet doth he advise means, that his banished be not expelled from him. Now therefore that I am come to speak of this thing unto my lord the king, it is because the people have made me afraid. And thy handmaid said, I will now speak unto the king. It may be that the king will perform the request of his handmaid, for the king will hear to deliver his handmaid out of the hand of the man that would destroy me and my son together out of the inheritance of God. Then thine handmaid said, The word of my lord the king shall now be comfortable, for as an angel of God so is my lord the king to discern good and bad. Therefore the Lord thy God will be with thee. Then the king answered and said unto the woman, Hide not from me, I pray thee, the thing that I shall ask thee. And the woman said, Let my lord the king now speak. And the king said, Is not the hand of Joab with thee in all this? And the woman answered and said, As thy soul liveth, my lord the king, none can turn to the right or to the left from aught that my lord the king hath spoken. For thy servant Joab, he bade me, and he put all these words in the mouth of thine handmaid. To fetch about this form of speech hath thy servant Joab done this thing, and my lord is wise, according to the wisdom of an angel of God, to know all things that are in earth. And the king said unto Joab, Behold, now I have done this thing. Go therefore, bring the young man Absalom again. And Joab fell to the ground on his face, and bowed himself, and thanked the king. And Joab said, Today thy servant knoweth that I have found grace in thy sight, my lord, O king, in that the king hath fulfilled the request of his servant. So Joab arose and went to Geshur, and brought Absalom to Jerusalem. And the king said, Let him turn to his own house, and let him not see my face. So Absalom returned to his own house, and saw not the king's face. But in all Israel there was none to be so much praised as Absalom for his beauty. From the sole of his foot even to the crown of his head there was no blemish in him. And when he polled his head, for it was at every year's end that he polled it, because the hair was heavy on him, therefore he polled it, he weighed the hair of his head at 200 shekels after the king's weight. And unto Absalom there were born 3 sons and 1 daughter, whose name was Tamar.
She was a woman of a fair countenance. So Absalom dwelt 2 full years in Jerusalem, and saw not the king's face. Therefore Absalom sent for Joab to have sent him to the king. But he would not come to him, and when he sent again the second time, he would not come. Therefore he said unto his servants, See, Joab's field is near mine, and he hath barley there, go and set it on fire. And Absalom's servants set the field on fire. Then Joab arose, and came to Absalom unto his house, and said unto him, Wherefore have thy servants set my field on fire? And Absalom answered Joab, Behold, I sent unto thee, saying, Come hither, that I may send thee to the king, to say, Wherefore am I come from Geshur? It had been good for me to have been there still. Now therefore let me see the king's face, and if there be any iniquity in me, let him kill me. So Joab came to the king, and told him. And when he had called for Absalom, he came to the king, and bowed himself on his face to the ground before the king, and the king kissed Absalom.